ನಮ್ಮ ಜನ ಹೋರಾಟ ಮಾಡೋದು ಗೊತ್ತಿಲ್ಲ. ಈಗ RBI ಮೀನ್ಸ್ ಸೈಲೆನ್ಸ್ ಪೀಪಲ್. RBI ಅವರು ಗಲಾಟೆ ಮಾಡೋದು ಅದು ಏನು ಗೊತ್ತಿಲ್ಲ. ಇವ್ರಿಗೆ ಧಿಕ್ಕಾರ ಒಳಗಡೆನೇ ಹೇಳ್ಬಿಟ್ಟೆ ನಾನು, ಬೈಕಾಟ್ ಮಾಡ್ತೀನಿ ಒಳಗಡೆನೇ ಹೇಳ್ತೀನಿ. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋರು 440 ಕೋಟಿಗಳು, ವಾಟರ್ಗಂತ 100 ಕೋಟಿಗಳು, ಇದಕ್ಕೂ ವಾರ್ಡ್ಗೆ 2 ಕೋಟಿಗಳು ಇದ್ರೆ ಒಳಗಡೆ ಕೇಬಲ್ TV ಕೊಟ್ಟು ಜನ ನೋಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹೇಳ್ತಾರಪ್ಪ ಅಧ್ಯಕ್ಷರು. ಎಲ್ಲಾರು ನೋಡಿದ ಈ ಪಿಕ್ಸಾ ಥರ ಮುನ್ಸಿಪಾಲ್ಟಿನ ಇದಕ್ಕೊಂದು ಬೋರ್ಡ್ ಬೇಕಾ? ಪಿಕ್ಸಾ ತಗೊಳ್ಳೋರು ಪಂಚಾಯತಿನಲ್ಲಿ ಇರ್ತಾನ್ರಿ ಲೈವ್, ಟೌನ್ ಮುನ್ಸಿಪಾಲ್ಟಿನಲ್ಲಿ ಲೈವ್ ಇರ್ತಾನೋ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ MLA ತಗೊಂಡು ಬರೋದು ಬಾಯಿ ಮುಗಿದ್ರೆ ಕೋಟಿಗಳು. ಈಗ ಹೊಸ ಇಂಡಸ್ಟ್ರಿ ತಗೊಂಡು ಬರ್ತೇನೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು 1000 ಮನೆಗಳು, ಹೇಗೆ 1000 ಮನೆಗೆ ನೀರು ಹೆಂಗೆ ಕೊಡ್ತೀರಿ? ಬೇತಮಗಲ ತಿಂದುಬಿಟ್ಟಿದ್ದಾರೆ, ಅಮೃತ್ ಸಿಟಿನೇ ತಿಂದುಬಿಟ್ಟಿದ್ದಾರೆ. ಅವರು ವಾಟರ್ ಬೋರ್ಡ್ ಅವರು ಏನು ಮಾಡಿದಾರೆ ಅದನ್ನು ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೋ. DC ಅವ್ರು ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. DC ಅವ್ರಿಗೆ ಹೇಳ್ಬೇಕಲ್ವಾ? ಅಮೃತ್ ಸಿಟಿಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರೋದ್ರಿಂದ ಡ್ರೈನೇಜ್ ಯಾವುದು ಬರುತ್ತೆ? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಉತ್ತರ ಕೊಡೋದು ಮುನ್ಸಿಪಾಲ್ಟಿಗೆ ಹೋಗ್ಲಿಕ್ಕಿಲ್ಲ, ಒಬ್ಬರಿಗೆ ಇಲ್ಲ. ಅಧ್ಯಕ್ಷರು ಕೇಳಿದರೆ ಕಮಿಷನರ್ ಕೇಳ್ತಾರೆ, ಕಮಿಷನರ್ ಸೈಲೆಂಟ್ ಆದ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ. ಈಗ ಮುನ್ಸಿಪಾಲ್ಟಿನಾ? ಇದಕ್ಕೆ ಸಿಬ್ಬಂದಿಗಿಲ್ಲ. ಇವ್ರಿಗೂ ರಕ್ಷಣೆ ಕೊಡೋದಕ್ಕೆ ಪೊಲೀಸ್ ಹೆಂಗಿದೆ? ಯಾರು ರಕ್ಷಣೆ ಕೊಡೋದು? ಗೋಲ್ ಮಾಲ್ ಮಾಡೋದು, ಲೂಟಿ ಮಾಡಿ ತಿನ್ನೋವ್ರಿಗೂ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು. ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ಥರ ನಮ್ಮನ್ನ ಹೊರಗಡೆ ಇದೆ. ಎಂಥ ಪೊಲೀಸ್ ರಾಜ್ಯ ಇದು? ಪೊಲೀಸ್ ರಾಜ್ಯನ ಇಲ್ವಾ? ಅವ್ರು ಏನು ಹೇಳ್ತಾರೋ, ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ. ಲೂಟಿ ಮಾಡೋರನ್ನು ಹೇಳ್ತಾನೋ, ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದಾನೋ, ಕಳ್ತನ ಮಾಡಿಬಿಟ್ಟಿದ್ದಾನೋ, ನಾನು ಹೊಡಿಬಾರ್ದು, ನನಗೆ ರಕ್ಷಣೆ ಕೊಡಿ, ಹೋದರೆ ಜನ ನನಗೆ ಹೊಡಿತಾರೋ, ರಕ್ಷಣೆ ಕೊಡಿದ್ರೆ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ. ಆ ಥರ ಗತಿ ಆಗಿದೆ ಮುನ್ಸಿಪಾಲಿಟಿನೂ, ಬೈಕಾಟ್ ಮಾಡಿ ಬಂದಿದೇನು. ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ, ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ. ಇದನ್ನೆಲ್ಲ ನಮ್ಮ MLA ಬಂದು ಹೋಗಿರೋದು ಏನೇನು ನಡೀತಾ ಇದೆ, ಹೆಂಗೆ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅದೆಲ್ಲ ಏನಿಲ್ಲ. ನಾನು ವಸೂಲಿ ಮಾಡಬೇಕು ಏನೋ, ಅದಕ್ಕೆ ಪ್ರೂಫ್ ಇದ್ದಾನೆ, ಪ್ರೂಫ್ ಲೋಕಾಯುಕ್ತ ಅವ್ರು ತೋರಿಸಿ ಕೊಟ್ಟಿದ್ದೇನು, ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡಿದ್ದೆ ನಾವು. ಈಗ ಲೋಕಾಯುಕ್ತ ಹೋಗ್ತೇನೋ, ಆ ಪೊಲೀಸ್ ಅವ್ರು ತಗೊಳ್ಳೋದೆಲ್ಲ ಮರ್ಚಿಬಿಡ್ರಿ, ಎಲೆಕ್ಷನ್ ಬರುತ್ತೆ, ಆಮೇಲೆ ನಮ್ಮನ್ನ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಬನ್ನಿ ಸರ್ ನೇರವಾಗಿ ತಗೊಳ್ಳಿ, ಏನೋ ನಮಗೇನಾದ್ಮೇಲೆ ಇದಿಲ್ಲ. ಬಿಕಾಸ್ ಐ ಆಮ್ ಕ್ಲೀನ್ ಹ್ಯಾಂಡೆಡ್ ಮ್ಯಾನ್. ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ. ನನಗೆ ಸಂಬಳ ಬೇಡ ಅಂತ ಹೇಳಿದ್ದೇನೋ, ಯಾಕಂದರೆ ಪೆನ್ಷನ್ ಬರ್ತಾ ಇದೆ, ಅಷ್ಟು ಸಾಕು. ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು. ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಕ್ಕಿಲ್ಲ. ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ. ತಪ್ಪಿಲ್ವಾ? ಪ್ರೆಸ್ ಅವರನ್ನು ನೀವು ಯೋಚನೆ ಮಾಡಿ. ಇಂಥ ಪಿಕ್ಚಾ ತಗೊಳ್ಳೋ ಮುನ್ಸಿಪಾಲಿಟಿ ಎಲ್ಲಿಯಾದಿದ? ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ. ಟೌನ್ ಮುನ್ಸಿಪಾಲಿಟಿ ಪಂಚಾಯತಿನಲ್ಲಿ ಕೊಡ್ತಾ ಇದ್ದಾರ. ಇದು ಸಿಟಿ ಮುನ್ಸಿಪಾಲಿಟಿ, ನಂಬರ್ 1 ಸಿಟಿ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಕೋಟಿಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನು ಯೋಗ್ಯತೆ? ಇಷ್ಟು ಕೋಟಿ ನೀರಿಗೂ, ಇಷ್ಟು ಕೋಟಿ ನಾವು ಅಮೃತ್ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತಿಲ್ಲ. ಅದು ಮುನ್ಸಿಪಾಲಿಟಿ, ಇವ್ರಿಗೆ ಬೋರ್ಡ್ ಕೈ ಹಾಕೋದಕ್ಕೆ ಯೋಗ್ಯತಿಲ್ಲ. ಇದರಲ್ಲಿ ನಾನು ಭಾಳ ಅನ್ಯಾಯ ಆಗಿದ್ದಾರೆ. ಒಳಗಡೆ ಹೇಳ್ಬಿಟ್ಟು ನಾವು ಬೈಕಾಟ್ ಮಾಡ್ತೀವಿ. ಪ್ರೆಸ್ ಮುಂದೆನೆ, ಪ್ರೆಸ್ ಅವ್ರಿಗೂ ಹೇಳಿದ್ದೇನೋ, ಇವ್ರಿಗೊಂದು ಬೋರ್ಡ್ ಮುಂದೆ ಕೇಡ, ಅಲ್ಲಿ ಬೊಮ್ಮೆಗಳು ಬೇರೆ ಹಾಕ್ಕೊಟ್ಟಿದ್ದಾರೆ. ದುಡ್ಡು ಇಲ್ಲದ ಜಾಗಕ್ಕೆ ಬೊಮ್ಮೆಗಳು, ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ. ಅಲ್ಲಿ ಹೇಳಿ ಬಂದಿದ್ದೇನೋ ಇಷ್ಟೇ. ತೆಲಂಗಾಣ ನಮ್ಮ ಪ್ರೆಸಿಡೆಂಟ್ ಫೈಲ್ ಕೊಡ್ತಿದ್ದೆ போய்கிட்டு நம்ம PA கிட்ட. ಈಗ ಧರ್ಮ அதர்ம பற்றி பேசினேன். தர்மம்னா என்னன்னாக்கா கவுன்சில் பாடிக்கு பிரசிடென்ட் ஆன்சர் பண்ணணும். எங்கேயாவது பிரசிடென்ட் ஆன்சர் பண்ணாங்களா? இவங்க யார் ஃபைல் கொடுங்க ಪ್ರೆಸಿಡೆಂಟ್ ಸೈನ್ ಲೈವ್ ಕೊಡ್ತೀವಿ.
ಹಾಫ್ ಅನ್ ಅವರ್ ಟೈಮನ್ನು ಲೀಗಲಾಗಿ ಕೇಳಿದನೋ ಇದರಲ್ಲಿ ಕಮಿಷನರ್ಗೂ ಲೆಕ್ಕ ಕೊಟ್ಟಿದ್ದೇನೋ ಪ್ಲಸ್ ಕೊಟ್ಟಿದ್ದ ಕಾಪಿ ಕೋಡಿ ಒಂದೆರಡು ಅವ್ರು ತಗೊಳ್ತಾರೆ. DCGನೋ ಇಮೇಲ್ ಮುನ್ಸಿಪಾಲ್ಟಿ ಆಗಿದೆ. ಧರ್ಮ ವಿಚಿತ್ರವಾಗಿದೆ. ಧರ್ಮ ಸೆತ್ತೋಗಿದೆ ಈ ಮುನ್ಸಿಪಾಲ್ಟಿನಲ್ಲಿ. ಧರ್ಮ ಈ ಮುನ್ಸಿಪಾಲ್ಟಿನಲ್ಲಿ ಸೆತ್ತೋಗಿದೆ. ಹೆಂಗಿದ್ರೆ ನಾವು ಅಫಿಷಿಯಲ್ ಆಗಿ ಲೆಟ್ರ್ ಕೊಟ್ಟಿದ್ವಿ, ಉತ್ತರ ಕೊಡಬೇಕಾ ಇಲ್ವೋ? ಅವ್ರಿಗೆ ಏನು ಕೊಡ್ತಾರೆ? ಕೊಡ್ತೀರಿ. ಆಮೇಲೆ ಬಸ್ ಹೋಗಿದ ಮೇಲೆ, ಟ್ರೈನ್ ಹೋಗಿದ ಮೇಲೆ ಕೊಡ್ತೀರಾ? ಅವ್ರು ಏನು ಕೊಡಬೇಕೋ? ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಈಗ ಹೇಳಿದಾರಲ್ವಾ, ಆದ್ದರಿಂದ ನಾವು ಕೇಬಲ್ ಕೊಡೋಕ್ಕೂ ಆಗೋದಿಲ್ಲ. ಹೇಳಿರ್ಬೇಕಾ ಇಲ್ವಾ? ಮೀಡಿಯಾಗೆ ಹೇಳಿದ್ರೆ ಅವರೇ ಕೊಡ್ತಾರೆ ಇಲ್ವಾ? ಅದಂದರೆ ಇವ್ರಿಗೆ ಜನ ಮೇಲೆ ಭಯ ಹೆಂಗಿದೆ, ಕೌನ್ಸಿಲ್ ಮೇಲೆ ಭಯ ಇಲ್ಲ. ಜನ ಮುಂದೆ ನಮ್ಮ ಯೋಗಿತಗಳು ಹೋದರೆ ಇಷ್ಟು ಲೂಟಿ ಮಾಡಿ ತಿನ್ನಿರೋದು ಜನ ಡೈರೆಕ್ಟಾಗಿ ನೋಡಿಬಿಟ್ರೆ, ಈಗ ಒಂದು ತಾಯಿ ಮನೆಯಲ್ಲಿ ಕೂತ್ಕೊಳ್ತಾಳೋ, ಅವಳು ಇದು ಕಿಚನ್ಲೆ ಸಮೇಲ್ ಬಂದಿರ್ಪಾಗ ಅಡುಗೆ ಮಾಡ್ಕೊಂಡಿರೋದು ಏನು ಬಂದಿದೆ ಹಾಗೆ ನೋಡ್ತಾರಿಲ್ವಾ? ಅರೆ ಇಷ್ಟು ಕೋಟಿಗೆಲ್ಲ ಯೋಚನೆ ಬರುತ್ತೆ ಇಲ್ವಾ? ಅದೆಲ್ಲ ಹೋಗಬಾರ್ದು. ತಿನ್ನೋದು ನಾವು ತಿನ್ಕೊಂಡು ಹೋಗೋಣ. ಅದಕ್ಕೆ ಉತ್ತರ ಕೊಡೋದು ಯಾರು? ಕಮಿಷನರು. ಒಂದೇ ಒಂದು ಮಾತು ಎರಡು ಮಾತು ಮಾತಾಡಿದ್ರೇನು? ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡ್ಯೂಟಿ ಏನು? ಇದೇನು ಟೆಕ್ನಿಕಲ್ ಆಗಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದು ತಾನೇ ಅವ್ರಿಗೆ ಕೆಲಸ. ಟೆಂಡರ್ಗೆ ಅವ್ರಿಗೇನು ಸಂಬಂಧ ಇದೆ? MG ಮಾರ್ಕೆಟ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮಾಜಿ ಅಧ್ಯಕ್ಷರು ಈಗ ವರ್ಕಿಂಗ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ. ಅವರು ಅದಕ್ಕೂ ಕೊಟ್ಟಿಲ್ಲ, ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಫುಟ್ಪಾತ್ ಅವ್ರಿಗೂ ಆ್ಯಕ್ಷನ್ ಬಿಡಬೇಕು. ಮಾರ್ಕೆಟ್ ಡೈಲಿ ಫುಟ್ಪಾತ್ ಸೆಲ್ಲರ್ಸ್ ಆ್ಯಕ್ಷನ್ ಏನು ಕೊಟ್ಟಿದ್ದಾರೆ. ಅವರು ಅದಿಲ್ಲ ಸರ್. ಈ ಮೂಲೆ ತಕ್ಕೊಳ್ಳೋದು, ಕೆಸ ತಕ್ಕೊಳ್ಳೋದು ಇಲ್ಲಿದ ಇದು ಮುನ್ಸಿಪಾಲ್ಟಿನಾ? ನಾಚಿಗಾಗಿಲ್ಲ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮುನ್ಸಿಪಾಲ್ಟಿ ಎಲ್ಲಿಯಾದ್ರು ನೋಡಿದ್ರಾ? ಅವರೇ ಕೊಟ್ಟು ಅದು ಇಲ್ಲ ಸರ್. ಸೆಲ್ಲರ್ ಆ್ಯಕ್ಷನ್ ಕೊಟ್ಟಿದ್ದಾರೆ. ಕೊಟ್ಟಿದ ಮೇಲೆ ಅದು ಕ್ಲೀನ್ ಮಾಡೋದಕ್ಕಿಂತ ಎಂಥ ಲರ್ನರ್ಡ್ ಪೀಪಲ್ ಮೇಲೆ ಕೂತ್ಕೊಂಡಿರೋ ಉತ್ತರ ಕೊಡೋದು ನಾನು ಕೇಳ್ಕೊಂಡಿದ್ರೆ ಇದು ಧರ್ಮಮ್ಮ? ಇಲ್ಲ, ಇದು ಅಧರ್ಮ. ಈಗ ಅರ್ಥ ಆಯ್ತಾ ನಿಮ್ಗೆ? ಧರ್ಮ ಅಧರ್ಮ ಏನೋ. ಆಮೇಲೆ ಇವರು ಏನು ಮಾಡಿದಾರಂದರೆ, ಸುಮ್ಮನೆ ಇಲ್ಲಿ ಕೇಳಿಬಿಟ್ಟು ಪ್ರೆಸ್ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟು ಮೀಡಿಯಾ ನಾನು ಬರಬೇಕನ್ನೋ ಲೈವ್ ಕೇಳಿಲ್ಲ. ಸುಮಾರು ಕಾಪಿಗಳು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಈಗ ಚರ್ಚೆ ಆಗಿದೆ. ಒಂದು ಕೌನ್ಸಿಲರ್ ಕೇಳಿದಾರು ಲೋಕಾಯುಕ್ತ ಹೋಗ್ತೀವಿಲ್ಲ ನಾನು ಹೋಗ್ಬಿಟ್ಟಿದ್ದೇನು. ಅದರಲ್ಲಿ ಕೇಸು ಅಟೆಂಡ್ ಮಾಡಿದ್ದೇನೆ 2 ಸಲ. ಇಟ್ ಈಸ್ ರೆಡಿ ಎನಿ ಮೂಮೆಂಟ್ ಫಾರ್ ಜಡ್ಜ್ಮೆಂಟ್. ನಾನು ಲೋಕಾಯುಕ್ತ ಜುಡಿಷಿಯರಿ ಹೋಗಿ ಬೇಗ ಕೊಡ್ರಿ ನಾನು ಆರ್ಡರ್ ಮಾಡೋಕ್ಕಾಗುತ್ತಾ? ಕ್ಯಾನ್ ಐ ಅಗೇನ್ಸ್ಟ್? ಬಟ್ ಐ ಕ್ಯಾನ್ ಆರ್ಗ್ಯೂ. ದಟ್ ಈಸ್ ವೈ ಐ ಆನ್ ಆರ್ಗ್ಯುಮೆಂಟ್ ಆಫ್ ದಿ ಕಂಪ್ಲೇಂಟ್. ಬಟ್ ಅವ್ರು ಫೋರ್ಸ್ ಮಾಡೋಕ್ಕಾಗಿಲ್ಲ. ಅವ್ರು ಯಾವಾಗ ಜಡ್ಜ್ಮೆಂಟ್ ಕೊಡ್ತಾರೋ ಆವತ್ತು ಯಾರು ಜೈಲಿಗೆ ಹೋಗ್ಬೇಕೋ ಅವ್ರು ಡಿಸೈಡ್ ಮಾಡ್ತಾರೋ. ಆ ಮುನ್ಸಿಪಾಲಿಟಿಗೆ ಬಂದು ಜುಡಿಷಿಯರಿ ಲೋಕಾಯುಕ್ತವರೇ ಹೇಳಿದ್ದಾರೆ, ವ್ಯವಹಾರಗಳಾಗಿದೆ, ನಿಮ್ಮ ಮುನ್ಸಿಪಾಲ್ಟಿ ಮೇಲೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ, ಹುಷಾರಾಗಿರಿ, ಕ್ರಮ ತಗೊಳ್ತೇನೋ, ಯಾರನ್ನೂ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೋ. ರೆಕಾರ್ಡ್ ಇದೆ, ಅವ್ರು ಬಂದಿರೋದು ಇದೆ, ಪ್ರೆಸ್ ಅವ್ರಿಗೂ ಗೊತ್ತಿದೆ. ಅದರಲ್ಲಿ ನಾನು ರೈಟಿಂಗ್ನಲ್ಲೇ ಕೊಟ್ಟಿದ್ದೆ. ಐ ಆಮ್ ಎನ್ಕ್ಲೋಸಿಂಗ್ ಆಲ್ ದ ಕಾಪೀಸ್ ವಿಚ್ ಐ ಹ್ಯಾವ್ ಅಟ್ಯಾಚಿಂಗ್ ಎನ್ಕ್ಲೋಸರ್ ಫಾರ್ ಯುವರ್ ರೆಫರೆನ್ಸ್. ಒನ್ಸ್ ಅಗೇನ್ ಪ್ಲೀಸ್ ಡೂ ದ ನೀಡ್ಫುಲ್. ಸೈನ್ ಮಾಡಿ. ಇದು ಕೋರ್ಟ್ನಲ್ಲಿ ಕೊಟ್ಟಿರೋದು. ಯಾವ ಕೋರ್ಟು ಅದನ್ನು ತಮಗೆ ಗೊತ್ತಾಗಬೇಕು. ಅಡಿಷನಲ್ ರಿಜಿಸ್ಟರ್ ಎನ್ಕ್ವೈರಿ 6 ಕರ್ನಾಟಕ ಲೋಕಾಯುಕ್ತ MS ಬಿಲ್ಡಿಂಗ್ BR ಅಂಬೇಡ್ಕರ್ ಲೋಕಾಯುಕ್ತಕ್ಕೆ ಹೋಗಿದೆ. ಕೋಲಾರ ರಿಪೋರ್ಟ್ ಹೋಗಿದೆ. ಅದ ಮೇಲೆ ಅವರು ಕ್ರಮ ತಗೊಳ್ತಿದ್ದಾರೋ, ನನಗೆ ನೋಟಿಸ್ ಇಶ್ಯೂ ಮಾಡಿದಾರೋ, ನಾನೇ ಅಟೆಂಡ್ ಮಾಡಿದ್ದೇನೋ. ಇವರು ಮಾಡಿರೋ ಕುಡಿಯೋ ನೀರು 65 crores. ಎಷ್ಟು? ಸುಮಾರು 70 ಕಿಲೋಮೀಟರ್ ಕನೆಕ್ಷನ್ ಕೊಡಬೇಕು. 50,000 ಮನೆಗಳು ಕನೆಕ್ಷನ್ ಕೊಟ್ಟಿರಬೇಕು. ಬಜೆಟ್ನಲ್ಲಿ ಎಲ್ಲಿಯಾದ ತೋರಿಸಿ. ಇಷ್ಟು ಅಮೌಂಟ್ ಟೋಟಲ್. ಈ ಎಂಟರ್ಪ್ರೈಸಸ್, ಲಕ್ಷ್ಮಿ ಎಂಟರ್ಪ್ರೈಸಸ್ ಅದರಲ್ಲಿದೆ. ಬಜೆಟ್ ನೋಡಿದ್ರಾ? ಅಯ್ಯೋ ಆಗೋದಿಲ್ಲ. ಈಗ ಇಷ್ಟು ಇದನ್ನೇ ನೋಡಿ, ಇದು ನೋಡಬೇಕಾದ್ರೆ ಎಷ್ಟು ಪ್ರೈಸಸ್ ಒಳಗಡೆ ಮಾತಾಡೋದೇನಿಲ್ವಾ? ಅದಕ್ಕೂ ಲಕ್ಷ್ಮಿ ಎಂಟರ್ಪ್ರೈಸಸ್ ಆಟೋ ಟಿಪ್ಪರ್ ಹೆಲ್ಪರ್ ಸ್ಯಾಲರಿ
SWM site work salary 17 lakhs per month. ಯಾರ್ದು? ಲಕ್ಷ್ಮಿ ಎಂಟರ್ಪ್ರೈಸ್. ಯಾರಾದ್ರು ನೋಡಿದ್ದೀರಾ? ಎಷ್ಟು ಜನ ಇದ್ದಾರಾ, ಅವ್ರದ್ದು ಅಟೆಂಡೆನ್ಸ್ ಇದಾ, ಅವ್ರದ್ದು ಮೊಬೈಲ್ ನಂಬರ್ಗಳಿದಾ? ಇದೆಲ್ಲ ನಾನು ಕೇಳ್ಕೊಂಡು ಹೋದರೆ 4-5 ದಿವಸ ಆಗಬೇಕು ಬಡ್ಜೆಟ್ ಮೇಲೆ ಮಾತಾಡೋದಕ್ಕೂ. ಆಮೇಲೆ ದುರ್ಗಾ ಎಂಟರ್ಪ್ರೈಸಸ್, ಇವ್ರು ಯಾರಾದ್ರು ಕೇಳಿದ್ರ ಪ್ರೆಸ್ ಅವರು? ದುರ್ಗಾ ಎಂಟರ್ಪ್ರೈಸಸ್ನು ಅವ್ರದ್ದು ಅದೇ ಆಟೋ ಟಿಪ್ಪರ್, ಬರೀ ಆಟೋ ಟಿಪ್ಪರ್. ಏನು ಆಟೋ ಟಿಪ್ಪರ್ ಅಂದರೆ? ಆಟೋ ಟಿಪ್ಪರ್ ಅಂದರೆ ಏನು ಸರ್? ಕೆಸ ಕರ್ಕೊಂಡು ತಗೊಂಡು ಹೋಗ್ತಾನೆ ಅವನು. ಎಷ್ಟು ಜನ ಕಾಂಟ್ರಾಕ್ಟ್ ಇದೆ, ಎಷ್ಟಿದೆ ಇವನಕ್ಕೂ 2,540,000, 2 ಕೋಟಿ ಬರೀ ಆಟೋ ಇದೆ. ಇಲ್ಲಿ ಎಲ್ಲಿಯಾದ್ರೂ ಬ್ರೀಫ್ ಇದಾ? ಇದಕ್ಕೆ ಲೈವ್ ಕೇಳಿದ್ದೀವಿ ನಾವು. ಲೈವ್ ಇದ್ದರೆ ಜನಕ್ಕೆ ಹೋಗುತ್ತೆ. ಜನ ಟ್ಯಾಕ್ಸ್ ದುಡ್ಡು ಇದಲ್ಲ, ಫಂಡ್ ಎಷ್ಟು ಬಂದಿದೆ ಸರ್ಕಾರನಂದು, ಲೈವ್ಗೆ ಹೋಗಬೇಕು. ಇದೆಲ್ಲ ಯಾರು ಕೇಳಬೇಕು? ಕೌನ್ಸಿಲ್ ಕೇಳಬೇಕು. ಕೌನ್ಸಿಲ್ ಸರಿಯಾಗಿ ಉತ್ತರ ಬಂದಿಲ್ಲ ಅಂದರೆ ಇವರು ತಪ್ಪು ಮಾಡಿರೋ ಮಾಹಿತಿಗಳು ಯಾರು ಕೇಳಬೇಕು? ಮೇಲೆ ಕೇಳಬೇಕು, ಅಥವಾ ಅವರು ಸರಿ ಇಲ್ಲ ಅಂದರೆ MP ಕೇಳಿರಬೇಕು. ಇವ್ರು ಯಾರು ಸರಿ ಇಲ್ಲ ಪಬ್ಲಿಕ್ ಕೇಳಬೇಕು. ಆನ್ ಬಿಹಾಫ್ ಆಫ್ ಪಬ್ಲಿಕ್ ನಮ್ಮ ಥರ ಇರೋರು ಲೋಕಾಯುಕ್ತಕ್ಕೆ ಹೋಗುತ್ತೆ. ಇವ್ರಿಗೆ ಶಿಕ್ಷೆ ಬರೋದು ಬರುತ್ತೆ. ನಾನು ಮಾಡಿರೋ ಲೋಕಾಯುಕ್ತನಲ್ಲಿ ಯಾವ ಎಸ್ಕೇಪ್ ಆಗಿಲ್ಲ ಶಿಕ್ಷಣದಿಂದ. ಸುಮಾರು 13 ಕಮಿಷನರ್ಗಳು ಇನ್ನೂ ಶಿಕ್ಷಣಲ್ಲೇ 16 ವರ್ಷ ಮುನ್ಸಿಪಾಲಿಟಿ ಕೌನ್ಸಿಲ್ ನಿಲ್ಲಿಸ್ಕೊಂಡಿದ್ದು ನೋಡಿದಿರಿಲ್ವಾ? ಇದೇ ಕೋರ್ಟ್ನಲ್ಲಿ. ಯಾತಕ್ಕೆ? ನನಗೆ ಏಟಾಗಿ ಕೂತ್ಕೊಂಡು ಮೈಕ್ನಲ್ಲಿ ಮಾತಾಡಿದ್ವಿ. ಎದ್ದು ಹೇಳಿದ್ರು, ಏನು ಹೇಳಿದರು? ನನ್ನ ಎದ್ದು ಹೇಳಿ ಹೇಳಿದಕ್ಕೋಸ್ಕರನೇ 16 ವರ್ಷ ಕೋರ್ಟ್ನಲ್ಲಿ ನಿಲ್ಲಿಸಿದ್ದೀನಿ ನಾನು. ಎಲ್ಲ ಕೌನ್ಸಿಲರ್ ನನ್ನ ಬಿಟ್ಟು ಆಯ್ತಾ? ಬರ್ರಿ ಒಂದು ಮಾತುಗೆ. ಈಗ ಇಷ್ಟು ಮಾತುಗಳಿಗೆ ಉತ್ತರನ ಕೊಟ್ಟಿಲ್ಲ, ನಾನು ಸುಮ್ಮನೆ ಇರ್ತೇನಾ? ಸರ್, ಈಗ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.